ಅದೇ ರೀತಿ ಕಾನೂನು ಹೋರಾಟಕ್ಕೂ ಕೂಡ ಸಾಥ್ ಕೊಡಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾವು ಕಡೆಯಲ್ಲಿ ಮನವಿ ಮಾಡೋರಿದ್ವಿ. ಅವರು ಪ್ರಶ್ನೆ ಕೇಳಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲೇ ನಾವು ಮನವಿ ಮಾಡ್ತಾ ಇದ್ದೀವಿ. ಅಲ್ಲ, ನೀವು ಇನ್ವೈಟ್ ಮಾಡಿ ಸರ್. ಇಲ್ಲ ಒಗ್ಗಟ್ಟಲ್ಲ. ಮೊದಲನೇದಾಗಿ ಯಾರ ಕರೆದು ನಾನು ಹೋಗ್ತೀನಿ. ನನಗೆ ಯುಗೋ ಇಲ್ಲ. ನಾನು ಅಭಿಮಾನಿ, ನಾಟ್ ಅಧ್ಯಕ್ಷ. ನಾನು ಅವರಿಂದ ಅಪೇಕ್ಷೆ ಪಡೋದು ನನ್ನ ಪ್ರೀತಿ, ಅವರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇವರು ಸಂಘಗಳು ಅವ್ರ ಸಂಘ ನನಗಿಲ್ಲ. ಯಾರು ಬಂದರೂ ಒಂದೇ. ನನಗೆ ದಾಖಲೆ ಕೇಳಿದ್ದು ನಿಜ. ನಾನು ಶ್ರೀನಿವಾಸ ಕೇಳಿದ್ದೆ, ಅವರು ವೀರಪತ್ರ ಶ್ರೀನಿವಾಸ ಕೇಳಿದೆ. ಪಾಪ ಅವರೇನು ಬಿಸಿ ಇದ್ದರು, ಯಾವುದೋ ಒತ್ತಡ ಕೊಟ್ಟಿಲ್ಲ ಅಷ್ಟೇ. ಅವ್ರು ನೆನ್ನೆ ಪ್ರೆಸ್ ಮೀಟ್ ಅಂತ ನೆನ್ನೆ ನನಗೆ ಶ್ರೀನಿವಾಸ್ ಕೇಳಿದ್ರು. 11:15ಗೆ ನನಗೆ ಕಾರ್ತಿಕ್ ಬಂದು ಮನೆಗೆ ಹೋದ್ಮೇಲೆ 12:45 ಗಂಟೆ ಮಾತಾಡ್ಬೋದು. 1:15 ಗಂಟೆಗೆ ಶ್ರೀನಿವಾಸ್ ಬಂದಿದ್ರು. ಸರ್ ಸ್ಟುಡಿಯೋ ಬಗ್ಗೆ ಡಾಕ್ಯುಮೆಂಟ್ಸ್ ಕಳಿಸ್ತಿಲ್ಲ ಶ್ರೀನಿವಾಸ್ ಅಂದೆ. ಸರ್ ಕೊಡ್ತೀನಿ ಸರ್, ಇವತ್ತು ನಾಳೆ ಕಳಿಸ್ತೀನಿ. ಸರಿ ಸರ್, ಏನು ನೀವು ಮಾತಾಡಿದ್ರು? ಹೌದು, ಕಾರ್ತಿಕ್ ಹತ್ರ ಮಾತಾಡಿದೆ. ಹೌದಾ ಸರ್? ಹೌದು, ಕಾರ್ತಿಕ್ ಹತ್ರ ಮಾತಾಡಿದೆ. ಎಷ್ಟೊತ್ತು ಬಂದರು ಸರ್? ಹಿಂಗೆ ಬಂದರು, ಫೋನಲ್ಲಿ 20 ನಿಮಿಷ ಮಾತಾಡಿದೆ ಅಂದೆ. ಆಮೇಲೆ ಹೇಳಿದೆ ಫೋನ್ ಇಲ್ಲ, ಮನೆಗೆ ಬಂದಿದ್ದರು. 1:45 ಅವ್ರು ಮಾತಾಡೋದು. ನಾವು ಹೇಳಿದೆ, ಕಾರ್ತಿಕ್ ಹೇಳಿದೆ, ನೀನು ಈ ಥರ ಮಾಡಿದ್ದಿಲ್ಲ ಜನವರಿ, ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಯಾರು ಪಾರ್ಟಿ ಮಾಡಿಲ್ಲ? ಪ್ರತಿಯೊಬ್ಬರಿಗೂ ಗೊತ್ತು. ಅವನು ಹೇಳ್ದ, ಎಲ್ಲರೂ ಗೊತ್ತು ಅಂದ. ನಾನು ಯಾರು ಇವ್ರು ನನಗೆ ಗೊತ್ತಿಲ್ಲ ಅಂತಾರೆ. ಅವ್ರು ಇರೋ ನಿಮಿಷ, ಅವರು ಗೊತ್ತಿಲ್ಲ ಅಂತಾರೆ. ಆಮೇಲೆ ಅವ್ನು ಸುಳ್ಳು ಹೇಳಿದ್ರು, ನಾವು ನಿಜ ಹೇಳಿದ್ ನಾವು ಭಗವಂತಗೊಬ್ಬ ಗೊತ್ತು ಅಂದರೆ ತಪ್ಪಿಸ್ಕೊಳ್ಳೋಕೆ ಅವ್ರು ಹೇಳಿರ್ಬೋದು. ಅದು ನಾವೀಗ ಬೇಡ. ಕಾನೂನಲ್ಲಿ ನ್ಯಾಯ ಸಿಗುತ್ತೆ. ನಿಧಾನ ಇಷ್ಟು ದಿನ 16 ವರ್ಷ ಕಾಯ್ತಾರೆ. ಯಾವ ಕಾರಣಕ್ಕೂ ಜಾಗ ಬಿಡೋ ಪ್ರಮೇಯ ಇಲ್ಲ. ನಾನು ಇವತ್ತು ಕಾರ್ತಿಕ್ ಮನವಿ ಮಾಡಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಅವನ ಪಾಪ ಒಳ್ಳೆ ಮಾತು ಹೇಳಿದ್, ನಂಗೆ ದುಡ್ಡು ಆದರೆ ಮಾತಾಡೋಣ ಅಂತ. ಬೇಡಪ್ಪ, ನಾನು ಖುಷಿಯಿಂದ ₹1 ಕೊಡ್ತೀನೋ, ಕೋಟಿ ಕೊಡ್ತೀನೋ, 1 ಕೋಟಿ ಕೊಟ್ಟು ನನ್ನ ಹೃದಯಪೂರ್ವಕ ಕೊಡ್ತೀನಿ. ಕೊಡ್ಬೋದು, ಕೊಡ್ತೀನಿ. ನನ್ನ ಹಿಂದೆ ತುಂಬ ಜನ ಇದ್ದಾರೆ. ಮಾತಾಡಿ ಮಂಜೂರೇ, ಮುಂದಿರ್ರಿ. ಯಾಕೆ ಮುಂದೋದಾಗ ಅಂದರೆ ಎಲ್ಲ ಹಿಂಗೆಲ್ಲ ಇರ್ತಾರೆ. ನಾನು ಅದಕ್ಕೂ ಅಲ್ಲ. ಈ ನೋವು ಡೆಮಾಲಿಷ್ ಆದಾಗ ನಂಗೆ ತುಂಬ ನೋವು. ಅದರಿಂದ ನಾನು ಕಾನೂನು ಹೋರಾಡ್ತಾರೆ ಮುಂದಿರ್ತೀನಿ. ಕಾರ್ತಿಕ್ ಅದು ಮಾತಾಡ್ತೀನಿ. ಸರ್ಕಾರಕ್ಕೂ ಮನವಿ ಮಾಡ್ತೀನಿ. ನಿಜವಾದ ಸರ್ಕಾರ ಸ್ಪಂದಿಸಿದೆ, ಎಲ್ಲರೂ ಮಾಡಿದರೆ ಇದೊಂದು 10 ಗುಂಟೆ ಜಾಗಕ್ಕೂ ದಯವಿಟ್ಟು ಮಾಡಿಸ್ಕೊಡ್ಲಿ ಅಂತ ನಾನು ಹೇಳ್ತಾ. ಯಾಕೆಂದರೆ ಸರ್ಕಾರ ಒಂದು ಕಡೆ ಕೊಟ್ಟ ಇನ್ನೊಂದು ಕಡೆ ಕೊಡಬಾರ್ದು ಅಂತ ಏನೋ ಅಂತ ಕೆಲವರು ಹೇಳ್ತಾರೆ. ಬೇಡ, ನೀವು ಫ್ರೀ ಕೊಡೋದು ಬೇಡ, ಅದಕ್ಕೆ ನಾವು ಚಾರ್ಜ್ ತೊಗೊಳ್ಳಿ ಫ್ರೀ. ಯಾಕೆಂದರೆ ಫ್ರೀ ಕೇಳಿ ನಾವು ತಪ್ಪಾಗ್ಬಿಡ್ತೀವಿ. ಅದರಿಂದ ನಮ್ಮ ಸಂಘ ಸಂಸ್ಥೆಗಳು ಬೇರೆಯವರಷ್ಟೇ. ದಯವಿಟ್ಟು ಅನಿರುದ್ಧ ಬಗ್ಗೆ ಆಗಲಿ, ಈ ಸಂಘ ಆಗಲಿ, ಆ ಸಂಘ ಎಲ್ಲ ಒಂದೇ, ಒಬ್ಬರೇ ಕಾನೂನು ಮಾಡಬೇಕು. ಪ್ರತಿಯೊಬ್ಬರು 10 ಜನಕ್ಕೆ 1,000 ಜನ ಸೇರಿದ್ರೆ ಒಳ್ಳೇದಾಗುತ್ತೆ, ರಿಸಲ್ಟ್ ಬರುತ್ತೆ. ಇವಾಗೇನು ಸುದೀಪ್ ಅವ್ರ ನೇತೃತ್ವದ ಅದೇ ಒಂದು ನೇತೃತ್ವದಲ್ಲಿ ನಾನು ಒಂದು ಸತಿ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಅವ್ರಿಗೆ ಡಿಸ್ಪ್ಲೇ ಮಾಡ್ತೀನಿ. ಅವ್ರ ಜೊತೆ ನಮ್ಮ ಲಾಯರು, ಅವರು ಲಾಯರ್ ಇಟ್ಟಿರು ಕೇಳ್ತೀನಿ. ನಮ್ಮ ಮನೆ ಕೇಳ್ತೀನಿ, ನಿಮ್ಮ ಲಾಯರು ಕೊಡಿ, ಮೀಟ್ ಮಾಡ್ತೀನಿ. ಅವ್ರು ನಂಗೆ ಸ್ವಲ್ಪ ಬಿಸಿ ಇದ್ದರೆ ಶ್ರೀನಿವಾಸ್ ಕೊಟ್ಟಿಲ್ಲ. ಆದರೆ ನಾನು ಅವರಷ್ಟು ವಿದ್ಯಾವಂತ ಅಲ್ಲ, ಬುದ್ಧಿವಂತ ಅಲ್ಲ. ನಾನು ದಡ್ಡ ಹುಂಬ. ನನಗೆ ನಾಲೆಡ್ಜ್ ಕಡಿಮೆ. ನಾನು ಓದಿಲ್ಲ. ನಾನು ಓದಿಲ್ಲದೆ ಇರೋ ಆಮೇಲೆ ನಾನೇನೋ ಮಾತಾಡಿ ತಪ್ಪಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ನಮ್ಮ ಶ್ರೀನಿವಾಸವರು ಕ್ಲಾಸ್, ಸ್ವಲ್ಪ ಸಾಹಿತಿಗಳು, ಬುದ್ಧಿವಂತರು. ಮಂಜಣ್ಣವ್ರು ಹಂಗೆ ಹೇಳಿದ್ರು, ಹಂಗೆ ಹೇಳಿ ಶಾಲೆಯಲ್ಲಿ ಹೇಳ್ತಾರೆ. ನಾನು ಡೈರೆಕ್ಟಾಗಿ ಹೇಳ್ತೀನಿ. ಹಿಂದೆ ಮುಂದೆ ಮಾತಾಡೋ ವ್ಯಕ್ತಿ ಇಲ್ಲ, ಇನ್ನೊಂದನ್ನು ಎಕ್ಸ್ಪೆಕ್ಟೇಷನ್ ಮಾಡೋ ವ್ಯಕ್ತಿ ಇಲ್ಲ. ಕೆ ಮಂಜು ಒಂದೇ, ವಿಷ್ಣು ಅಭಿಮಾನಿ. ನಾಟ್ ಪ್ರೊಡ್ಯೂಸರ್ ಬೇರೆ, ವಿಷ್ಣು ಅಭಿಮಾನಿ. ನನಗೆ ಒಂದೇ ಒಂದು ಆಸೆ, ಇದು ಆ ಸ್ಮಾರಕ ಆದಮೇಲೆ ಅಲ್ಲಿ ಒಂದು ಕಮಿಟಿ ಮಾಡಿ ಅಲ್ಲಿ ವರ್ಷಕ್ಕೊಂದು ಸತಿ ಒಂದು ಅವಾರ್ಡ್ ಫಂಕ್ಷನ್ ಮಾಡ್ಕೊಂಡು ನನ್ನ ಆಸೆ. ಒಂದು 50 ಲಕ್ಷ ಖರ್ಚಾಗುತ್ತೆ ವರ್ಷಕ್ಕೆ. ಅದು ನಮ್ಮ ಕೈಯಿಂದ ಹಾಕೊಂಡು ಮಾಡ್ಕೊಳ್ಳೋದು ಒಂದು ನನ್ನ ಮೈಂಡಲ್ಲಿದೆ. ಆಗ ಗಂಟ ಬೇಡ ಅಂತಿದ್ದೆ. ಅದನ್ನು ಮಾಡ್ತೀವಿ. ಕೂಡಲೇ ಇದನ್ನು ಯಾವ ಕಾರಣಕ್ಕೂ ಬಿಡ್ದಂಗೆ ಮಾಡ್ತೀವಿ. ಮನೆಯವರಾಗಲಿ, ವಿಷ್ಣು ಸೇನ್ ಆಗಲಿ, ಶ್ರೀನಿವಾಸ ಎಲ್ಲ ಒಂದೇ. ದಯವಿಟ್ಟು ಯಾರಲ್ಲಿ ಭೇದ ಭಾವ ಬೇಡ ಅಂತ ಹೇಳ್ತೀವಿ. ಇವತ್ತು ಮನವಿ ಮಾಡ್ತೀವಿ. ಪ್ರತಿಯೊಬ್ಬ ಅಭಿಮಾನಿಗಳು ತಾಳ್ಮೆಯಿಂದ ಇದ್ದು ಇದನ್ನು ಸಹಕರಿಸಿ ನಿಮ್ಮೆಲ್ಲರ ಪ್ರೀತಿ ಹೊಸ. ಆಮೇಲೆ ಸರ್ಕಾರ ಕೊಟ್ಟಂಥದ್ದು ಸ್ಟುಡಿಯೋ ಜಾಗ 20 ಎಕರೆ. 20 ಎಕರೆನ 2004ರಲ್ಲಿ ಮಾರಿ ಯಾರು ತೊಗೊಂಡ್ರು, ಯಾವ ಪ್ರಭಾವಿ ತೊಗೊಂಡ್ರು, ಏನು ಲೇಔಟ್ ಮಾಡೋದು ನನಗೆ ಗೊತ್ತು. ಇವತ್ತು ಕಾನೂನು ಪ್ರಕಾರ 20 ಎಕರೆ ಕೇಸ್ ಹಾಕಬಹುದು. ಪಾಪ 10 ಎಕರೆ ತೊಗೊಂಡು ಜನ ಅಮಾಯಕರು ಮನೆ ಕಟ್ಟಿದಾರಲ್ಲ, ಅವ್ರಿಗೆಲ್ಲ ತೊಂದರೆ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಆಮೇಲೆ ಬಾಲಣ್ಣ ಸ್ಟುಡಿಯೋ ಕಾರ್ತಿಕ್ ಇವಾಗ ಯಾರು ಹೇಳಿದ್ರು ಕಾಂಪ್ಲೆಕ್ಸ್ ಕೊಟ್ಬಿಟ್ಟವ್ರೆ, ಮಾರಾಟ ಮಾಡ್ಬಿಟ್ಟೆ, ಬಿಲ್ಡರ್ ಕೊಟ್ಟವ್ರೆ ಅಂತ. ನಾನು ಹೇಳ್ದ, ಇಲ್ಲ ಅಣ್ಣ, ನಾನು ಅದು ಕೆಲಸ ಮಾಡಲ್ಲ, ನಾನು ಯಾವ ಕಾರಣಕ್ಕೂ ಮಾಡಿಲ್ಲ ಅಂತ ನಾನು ತುಂಬ ಕೂಲಂಕುಷ ಹೇಳ್ದ. ಆಮೇಲೆ ನಾನು ಹೇಳಿದೆ, ಈ ವಿಷಯನ ನೀನು ಜನವರಿಲಿ ಆಗಿದ್ದು ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ, ಯಾರು ಪಾರ್ಟಿ ಮಾಡಿದ ನನಗೆ. ನಾನು ಈ ವಿಷಯ ನಿಮ್ಮೆಲ್ಲ ಸಂಘ ಸಂಸ್ಥೆ ಅಭಿಮಾನಿಗಳು ಗೊತ್ತು. ನಾನು ಬಾಯ್ಬಿಟ್ಟು ಕೇಳಿದೆ, ರಾಜಗೌಡರು ಗೊತ್ತಾ, ಶ್ರೀನಿವಾಸರು ಗೊತ್ತಾ, ಎಲ್ಲ ಈ ವಿಷಯ ಕೋರ್ಟಲ್ಲಿ ಆರ್ಡರ್ ಆಗೋದು
ಜನವರಿಲಿ ಎಲ್ಲರೂ ಗೊತ್ತು ಯಾರು ಏನು ಮಾಡಿಲ್ಲ ಅಂತ ನನ್ನ ಎಲ್ಲ ಸುಮ್ಮನೆ ಆಗ್ಬಿಟ್ಟಿದ್ರು. 2 ತಿಂಗಳು ಡೆಮಾಲಿಷ್ ಮಾಡಕ್ಕೆ ಕೊಟ್ಟರು, ನೀನು ಯಾಕೆ ಮಾಡಿಲ್ಲ ಅಂದೆ. ಯಾರು ಬರ್ತಾರೇನೋ ಏನೋ ಮಾಡ್ತಾರೆ ಅಂತ ಕೇಳಿದೆ, ಯಾರು ಬರಲಿಲ್ಲ. ಆಮೇಲೆ ಹೇಳಿದೆ, ಏನಪ್ಪ ಓಕೆ ನೀನು ಬೇಡ, ಯಾರೋ ಬಿಡಿ, ನನ್ನ ತಪ್ಪಾಗಿದೆ. ನಮ್ಮನ್ನಾರು ಒಂದು ಮಾತು, ಮಂಜು ಸರ್ ನಿಮ್ಗೆ ಗೊತ್ತಿತ್ತು ನಾನು ಎಷ್ಟು ಕೇಳಿದ್ದೆ ಅಂತ. ನನ್ನಾರು ಅಟ್ಲೀಸ್ಟ್ ಮನೆಯವರಾರು ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿ ಯಾರಿಗಾರು ಇಲ್ಲ ರಾಗ್ಲೇ ವೆಂಕಟೇಶ್ವರ್ ಕೇಳಿದರೆ ನಾವೇನೋ ತೀರ್ಮಾನ ತೊತ್ತಿದ್ದೀವಲ್ಲಪ್ಪ ಅಂದಾಗ, ಇಲ್ಲ ಅಣ್ಣ ನನಗೆ ಗೊತ್ತಾಗಿಲ್ಲ, ಇಲ್ಲಪ್ಪ ಗೊತ್ತಿಲ್ಲಲ್ಲಪ್ಪ ಅಂತ ಜಾಗ ನೀವು ಮಾಡಿದ್ದೆ. ಅವನು ಹೇಳ್ದ, ವಿಷ್ಣು ಸರ್ ಬಗ್ಗೆ ನಮ್ಗೆ ಅಪಾರವಾದ ಗೌರವದ ಪ್ರೀತಿ ಇದೆ, ದಯವಿಟ್ಟು ನೆನ್ನೆನ್ನು ಮನವಿ ಮಾಡಿದ್ದೀನಿ, ಯಾವುದೇ ಕಾರಣಕ್ಕೆ ಹಣದಾಸೆ ನೋಡ್ಬೇಡ, ಬೇರೆಯವ್ರ ಮಾತು ಕೇಳಬೇಡ, ಯಾರೇನಾದ್ರು ತಪ್ಪ ಮಾತಾಡಿದ್ರೆ ನಿಮ್ಗೆ ಹರ್ಟ್ ಮಾಡಿದರೆ ತೊಂದರೆ ಕೊಟ್ಟಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ದ. ಅವ್ನು ತುಂಬ ಹೇಳಿದಾನೆ. ಅವ್ನು ಇನ್ನೊಂದ್ಸತಿ ಅವನ್ನೇ ಒಂದ್ಸತಿ ಕರೆಸಿ ಮಾತಾಡ್ಬಿಟ್ಟು ಕ್ಲಿಯರ್ ಮಾಡ್ತೀನಿ. ಇವತ್ತು ಮನವಿ ಮಾಡ್ತೀನಿ, ನಿಜವಾಗ್ಲೂ ಇವಾಗೇನು ನಮ್ಮ ನಾಯಕ ನಟರು ಸುದೀಪರೆಲ್ಲೋ ಜಾಗ ತೊಗೊಂಡು ಅರ್ಧ ಎಕರೆ ತೊಗೊಂಡು ತುಂಬ ಖುಷಿ ಆಯಿತು. ಅವ್ರು ಮಾಡಲಿ. ಈ ಜಾಗ ಅವರ ಅಂತ್ಯಕ್ರಿಯೆ ಆದ ಜಾಗ, ಮೂಲ ದೇವಸ್ಥಾನ. ಇವತ್ತು ನಮಗೇನೇ ನಮ್ಮ MLA ಸಾಹೇಬರು, ಮುಖ್ಯಮಂತ್ರಿ ಸಾಹೇಬ್ ವಿಧಾನಸೌಧ ಮೇನ್ ಮುಖ್ಯ, ಅದೇ ರೀತಿ ನಮಗೆ ಆ ಜಾಗ ಇವತ್ತು ಬೆಳಗಾಮಲ್ಲಿ ಕಟ್ಟಿರೋ ವಿಧಾನಸೌಧ ಅಲ್ಲಿರಲ್ಲ, ಇದೇ ಮುಖ್ಯ. ಕೆಂಗಲ್ ಹನುಮಂತೆ ಕಟ್ಟಿದ ಜಾಗನೇ ಪವಿತ್ರವಾದ್ರು. ಆ ಥರ ನಂಗೆ ದಯವಿಟ್ಟು ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವ ಕಾರಣಕ್ಕೂ ನೀನೇನು ಭೇದ ಭಾವ ಮಾಡಿದ್ರೆ ಕಾರ್ತಿಕ್ ಕುಟುಂಬದಲ್ಲಿ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ನಾನು ಮನವಿ ಮಾಡ್ತೀನಿ, ದಯವಿಟ್ಟು ಅಧಿಕಾರಿಗಳು ಬೇರೆ ಏನಾದ್ರು ಉದ್ದೇಶ ಇಟ್ಕೊಂಡು ದಯವಿಟ್ಟು ಬೇಡ. ಇಂಥ ಒಂದು ಮಹಾನ್ ವ್ಯಕ್ತಿ ವಿಷಯದಲ್ಲಿ ಒಬ್ಬ ವಿಷ್ಣು ಸರ್ ಅಂತ ಒಬ್ಬ ಪ್ರೀತಿ, ಅವ್ರ ನಿಜವಾಗ್ಲೂ ಅವ್ರ ಜೊತೆಯಲ್ಲಿ ಇದ್ದಿದ್ದು ನನಗೆ ಗೊತ್ತು. ಅವ್ರು ಈ ಕೈ ದಾನ ಮಾಡ್ತಾವೆ, ಇನ್ನೊಂದು ಕೈ ಗೊತ್ತಾಗ್ತಿರಲಿಲ್ಲ. ಅಂಥ ವ್ಯಕ್ತಿ, ಅಂಥವ್ರಿಗೆ ಅನ್ಯಾಯ ಆಗಬಾರ್ದು. ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ದಯವಿಟ್ಟು. ಇಲ್ಲಾಂದರೆ ಕಾನೂನಲ್ಲಿ ನೀವು ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲೋದ್ರೂ ನಾನು ಹೋರಾಟಕ್ಕೆ ಸದಾ ಸಿದ್ಧ. ಕಾನೂನು ಚೌಕಟ್ಟಲ್ಲಿ ಕಾನೂನು ನಂಬಿದ್ದೀನಿ, ಕಾನೂನು ನಮಗೆ ನ್ಯಾಯ ಒದಗಿಸ್ತದೆ ಅಂತ ಕೇಳ್ಕೊತೀನಿ. ದಯವಿಟ್ಟು ಇದಕ್ಕೆ ಸಹಕರಿಸ್ತೀರಾ ಕಾರ್ತಿಕ್ ಅಂತ ನಂಬಿದ್ದೀನಿ. ಯಾಕೆಂದರೆ ಇದನ್ನು ನಿನ್ನೆ ಕಾರ್ತಿಕ್ ಬಂದಮೇಲೆ ಆಲ್ರೆಡಿ ಬೆಳಿಗ್ಗೆ ನಮ್ಮ ವಕೀಲರು ಅರುಣ್ ಅವರು ಮೊನ್ನೆ ಶುಕ್ರವಾರ ಶನಿವಾರ ಮುಂದುವರೆದ ಡ್ರಾಫ್ಟ್ ಹಾಕಿ ತುಂಬ ಹೆಂಗೆ ಬಂತು ಯಾವ ರೀತಿ ಬಂತು ಎಲ್ಲ ಡ್ರಾಫ್ಟ್ ಹಾಕಿ ರೆಡಿ ಮಾಡಿದರು. ನನಗೆ ಬೆಳಿಗ್ಗೆ 10 ಅವರು ಆಲ್ರೆಡಿ ಕೋರ್ಟು ಸಬ್ಮಿಟ್ ಮಾಡಿದ್ರು. 3:30 ಕಂಪ್ಲೀಟ್, ಅವರು 4 ಗಂಟೆ ಕಂಪ್ಲೀಟ್ ಮುಗೀತು. 4 ಗಂಟೆ ಮುಗಿದವರು ನಾನು ಅದಕ್ಕೆ ಕೂಡಲೇ ಒಂದು ಪ್ರೆಸ್ ಪತ್ರಿಕಾ ಪ್ರಕಟಣೆ. ಯಾಕೆಂದರೆ ಇದರಲ್ಲಿ ಗೊಂದಲ ಇದೆ, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಎಲ್ಲ ಒಂದೇ. ವಿಷ್ಣು ಸೇನಾ ಸಮಿತಿ ಅಂದರೆ ಒಂದೇ. ನಾನಾಗಲಿ ಇನ್ನೊಬ್ಬ ಆಗಲಿ XYZ ಯಾರಾಗಲಿ ಎಲ್ಲರೂ ವಿಷ್ಣು ಸಾರ್ ವಿಷಯದಲ್ಲಿ ಮಾತೇ ಇಲ್ಲ. ಇದಕ್ಕೆ ಮನೇನೂ ಸ್ಪಂದಿಸ್ತದೆ, ಪ್ರತಿಯೊಬ್ಬರು ಸ್ಪಂದಿಸ್ತದೆ. ಹಳೆಯದನ್ನು ಮರೆತು ನಾವೆಲ್ಲ ಈ ವಿಷ್ಣು ಸಮಾಧಿನ ಪೂಜೆ ಮಾಡೋ ದೇವಸ್ಥಾನನ ಸ್ಥಳಕ್ಕೆ 10 ಗುಂಟೆಗೆ ನಾವೆಲ್ಲ ಮನವಿ ಮಾಡೋಣ. ನಿಮ್ಮಲ್ಲಿ ಕೇಳ್ಕೊತೀನಿ, ದಯವಿಟ್ಟು ಯಾರು ಈ ವಿಷಯದಲ್ಲಿ ತಪ್ಪಾಗಿದೆ ಕ್ಷಮೆ ಇದ್ದರೆ ದಯವಿಟ್ಟು ಯಾರೇ ಅಭಿಮಾನಿಗಳು ಅವ್ರಿಗಾಗಲಿ ಇವ್ರಿಗಾಗಲಿ ಹರ್ಟ್ ಆಗೋ ಥರ ಮಾತಾಡಿ. ವಿಷ್ಣು ಅವರು ಯಾವ ರೀತಿ ಇದ್ದಾರೆ ನಿಮಗೆಲ್ಲ ಗೊತ್ತು. ವಿಷ್ಣು ಸಾರು ಅವ್ರ ಬಗ್ಗೆ ನಾವು ಪ್ರೀತಿಯಿಂದ ಗೌರವದಿಂದ ಎಲ್ಲರೂ ಗೆಲ್ಲಬೇಕು, ಪ್ರೀತಿಯಿಂದಲೇ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಅದು ನಾವು ಮುಂದುವರ್ಸ್ಕೊಂಡೋಗೋಣ. ನಾನು ಈ ವಿಷಯದಲ್ಲಿ ಸದಾ ನಮ್ಮ ಕಾನೂನು ಚೌಕಟ್ಟಲ್ಲಿ ಓಡಾಡ್ತೀನಿ, ಬಿಡಲ್ಲ. ಯಾವುದೇ ಕಾರಣಕ್ಕಾಗಲಿ ಏನೇ ಆಗಲಿ ಅದಕ್ಕೆ ಅವನು ಕಾರ್ತಿಕ್ ನನಗೆ ಹಣನೇ ಬೇಡ ನಾನು ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾನೆ. ಹಣನೂ ಕೊಡೋಕೆ ರೆಡಿದ್ದೀವಿ, ಪ್ರೀತಿಯಿಂದ ಹೃದಯ ಕೊಟ್ಟರೆ ಅದು ಜಾಗ ಕೊಟ್ಟರೆ ಅದಕ್ಕೂ ನಾವು ಸಂತೋಷವಾಗಿರ್ತೀವಿ. ನನ್ನಿಂದೆ ನನ್ನ ಚಿತ್ರರಂಗದ ತುಂಬ ಕಲಾವಿದರು ನಿರ್ಮಾಪಕರು ಪ್ರತಿಭೆ ಅಂತಿರ್ತಾರೆ. ನಮ್ಮ ವಿಷ್ಣು ಸೇನಾ ಸಮಿತಿ ಏನು ನಮ್ಮ ನಡೆ ಇತ್ತು ಅದು ಇದೆ. ಪಾಪ ರಾಕ್ಲೇ ವೆಂಕಟೇಶ್ವರ್ ಈ ವಿಷಯದಲ್ಲಿ ತುಂಬ ನೊಂದೋಗ್ಬಿಟ್ಟು ಮನೆ ತುಂಬ ಅವ್ರ ಕಣ್ಣಲ್ಲಿ ನೀರು ಮಾತಾಡಿದಾಗ ಏನು ನಮ್ಮ ಸಾರಿಗೆ ಹಿಂಗಾಯ್ತಲ್ಲ, ಯಾರು ಕೇಳ್ತಲ್ಲ, ಹೆಂಗೆ ಮಾಡೋದು ಪಾಪ ಅದು. ಮಂಜುವರೇ ಮುಂದಿರಿ, ನಾವು ಸದಾ ನಿಮ್ಮ ಹಿಂದೆ ಏನು ಹೇಳಿದ್ರು ನಾವು ಇರ್ತೀವಿ ಅಂತ ಹೇಳಿದ್ರೆ ಇಡೀ ಚಿತ್ರರಂಗ ಇದೆ. ನೀವೆಲ್ಲರೂ ದಯವಿಟ್ಟು ನನಗೆ ಮಾಧ್ಯಮದ ಮುಖಾಂತರ ಆಗಲಿ ಎಲ್ಲರೂ ನನಗೆ ಈಗ ಮಾಡಿಕೊಡ್ತೀರಾ. ಸರ್ಕಾರಕ್ಕೆ ಕೂಡಲೇ ಮನವಿ ಮಾಡ್ತೀನಿ, ದಯವಿಟ್ಟು ಇದೊಂದು ವಿಷಯದಲ್ಲಿ ಸರ್ಕಾರ ಸಂಪೂರ್ಣ ಸಹಕಾರ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಲ್ಲ. ನಾವೆಲ್ಲ ಎಲ್ಲ ಅಂತ ತಪ್ಪಾಗ್ಬಿಡ್ತೇವೆ. ಮೈಸೂರು ಕೊಟ್ಟಿದ್ದಾರೆ, ಎಲ್ಲ ರೀತಿ ಕೊಟ್ಟಿದ್ದಾರೆ. ಈ ಒಂದು 10 ಗುಂಟೆ ಜಾಗದಲ್ಲಿ ದಯವಿಟ್ಟು ಇನ್ನೊಂದು ಸತಿ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಕೂಡಲೇ ಜಿಲ್ಲಾಧಿಕಾರಿಗಳು ತಿಳಿಸಿ ನಮ್ಮ ಸೆಪ್ಟೆಂಬರ್ 18 ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೋರ್ಟ್ಗೂ ಮನವಿ ಮಾಡಿದ್ದೀವಿ, ಮಾಡಿಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ ಮೂಲಕ ನಿಮ್ಮೆಲ್ಲರಿಗೂ ವಂದನೆ ತಿಳಿಸ್ತಾ, ಯಾರು ಪ್ರಶ್ನೆ ಕೇಳುವಂಥದ್ದು ದಯವಿಟ್ಟು ಕೇಳ್ಬೋದು ಅಂತ ನಿಮ್ಮಲ್ಲಿ